ನೋಡಿ ರಾಗಿಣಿ ದ್ವಿವೇದಿ ಅವರು ಮಾತನಾಡಿದ್ದನ್ನ ಕೂಡ ನಾವು ಕೇಳಿಸ್ಕೊಂಡ್ವಿ. ಎಲ್ಲೊಂದ್ ಕಡೆ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅಂದ್ರೆ ಯಾಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ, ಎಷ್ಟರ ಮಟ್ಟಿಗೆ ನೀರಿದೆ ಇದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ. ಆದ್ರೆ ಕುಡಿಯೋ ನೀರು ಪ್ರತಿಯೊಬ್ಬರ ಹಕ್ಕು ಅಂತ ಹೇಳಿರುವಂತದ್ದು. ಜೊತೆಯಲ್ಲಿ ಇದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೂಡ ಕೇಳಲಾಯಿತು, ಅದಕ್ಕೂ ಕೂಡ ನನಗೆ ಅಷ್ಟು ಮಾಹಿತಿ ಇಲ್ಲ ಅಂತ ಹೇಳಿ ಹೊರಟಿದ್ದಾರೆ. ಕಾವೇರಿ ಹೋರಾಟದ ಕಿಚ್ಚಿಗೆ ಜನನಾಯಕನ್ ಎತ್ತಂಗಡಿ ಆಗ್ತಾ ಇದೆ. ಪೋಸ್ಟರ್ಗಳನ್ನ ಕಿತ್ತು ಬಿಸಾಕ್ತಿದ್ದಾರೆ. ಜನನಾಯಕನ್ ಸಿನಿಮಾಗೆ ಕನ್ನಡಿಗರ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಂಗಲ್ ಥಿಯೇಟರ್ಗಳಿಂದ ಜನನಾಯಕನ್ ಎತ್ತಂಗಡಿ ಆಗ್ತಾ ಇದೆ. ಬೆಂಗಳೂರಿನ ಊರ್ವಶಿ ಹಾಗೂ ಪೂರ್ಣಿಮಾ ಥಿಯೇಟರ್ನಲ್ಲಿ ಜನನಾಯಕನ್ ಚಿತ್ರ ಪ್ರದರ್ಶನ ಆಗ್ತಾ ಇತ್ತು. ಆದ್ರೆ ಇಂದು ಬೆಳಗ್ಗೆಯಿಂದಲೇ ಅದನ್ನ ರದ್ದು ಮಾಡಲಾಗಿದೆ. ಥಿಯೇಟರ್ಗಳಲ್ಲಿ ಅಂಟಿಸಿದ್ದಂತಹ ಪೋಸ್ಟರ್ಗಳನ್ನ ಕೂಡ ತೆರವು ಮಾಡಿದ್ದಾರೆ, ಕಿತ್ತಾಕಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ಪ್ರದರ್ಶನ ಕಾಣ್ತಿದ್ದಂತಹ ಜನನಾಯಕನ್ ಅಲ್ಲಿಂದಲೂ ಕೂಡ ಎತ್ತಂಗಡಿ ಆಗ್ತಾ ಇರುವಂತದ್ದು. ಒಟ್ಟು ಯಾವ ಹೀರೋ ಆಗಿರಬಹುದು, ಹೀರೋಯಿನ್ ಆಗಿರಬಹುದು, ದೊಡ್ಡ ಹೀರೋಗಳಾದ್ರೂ ಕೂಡ ನಮ್ಮ ಕನ್ನಡಿಗರ ವಿಚಾರಕ್ಕೆ, ಕರ್ನಾಟಕದ ವಿಚಾರಕ್ಕೆ, ನೀರಿನ ವಿಚಾರಕ್ಕೆ ಬರ್ತೀರಾ ಅಂತ ಅಂದ್ರೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಇದೀಗ ಊರ್ವಶಿ ಥಿಯೇಟರ್, ಅದರ ಜೊತೆಯಲ್ಲಿ ಪೂರ್ಣಿಮಾ ಥಿಯೇಟರ್, ಹೀಗೆ ಎಲ್ಲಾ ಕಡೆನೂ ಕೂಡ ಫ್ಲೆಕ್ಸ್ಗಳನ್ನ ಹಾಕಲಾಗಿತ್ತು, ಬ್ಯಾನರ್ಗಳನ್ನ ಹಾಕಲಾಗಿತ್ತು. ಅದೆಲ್ಲದನ್ನು ಕೂಡ ತೆರವುಗೊಳಿಸಲಾಗ್ತಾ ಇದೆ, ಕಿತ್ತು ಬಿಸಾಕ್ತಾ ಇದ್ದಾರೆ. ಬೇಡ, ನಾವು ಬ್ಯಾನ್ ಮಾಡ್ತೀವಿ, ಮೂವಿಯನ್ನ ನೋಡೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೋಸ್ಟರ್ಗಳನ್ನ ತೆರವು ಮಾಡಲಾಗ್ತಾ ಇದೆ. ಥಿಯೇಟರ್ ಮುಂದೆ ಅಂಟಿಸಿದಂತಹ ಪೋಸ್ಟರ್ಗಳು, ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಪ್ರದರ್ಶನವನ್ನ ಕಾಣ್ತಾ ಇತ್ತು ಜನನಾಯಕನ್. ಅಲ್ಲಿಂದಲೂ ಕೂಡ ಎತ್ತಂಗಡಿ ಆಗ್ತಾ ಇರುವಂಥದ್ದು. ಒಟ್ಟಾರೆ ದಳಪತಿ ವಿಜಯ್ ಅವ್ರಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ, ಕಾವೇರಿ ಹೋರಾಟದ ಕಿಚ್ಚು. ಇದೀಗ ಅವರ ಒಂದು ಜನನಾಯಕನ್ ಸಿನಿಮಾ ಕೊನೆಯ ಸಿನಿಮಾ ಇದು ಅವ್ರದ್ದು. ತದನಂತರ ನಾನು ಸಿನಿಮಾ ಮಾಡಲ್ಲ ಅಂತ ಕೂಡ ಹೇಳಿದ್ರು ವಿಜಯ್ ಅವರು. ಇದೀಗ ಈ ಸಂದರ್ಭದಲ್ಲಿ ಕಾವೇರಿ ಹೋರಾಟ ಅಥವಾ ನೀರಿನ ಹೋರಾಟ ವಿವಾದ ಏನ್ ಕೇಳಿಬಂತು, ಅದಾದ ನಂತರ ನಮ್ಮ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದುವರೆದ್ರೆ, ಏನಾದ್ರೂ ನೀವು ನಮ್ಮ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಿಸ್ಕೊಂಡಿದ್ದೆ ಆದ್ರೆ ಇಲ್ಲಿರುವಂತಹ ತಮಿಳಿಗರನ್ನ ಕೂಡ ನಾವು ಬಿಡೋದಿಲ್ಲ, ಅವರನ್ನ ಕೂಡ ಓಡಿಸ್ತೀವಿ ಅಂತ ಕೂಡ ಇದೇ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಂಥದ್ದು. ಕಾವೇರಿ ಹೋರಾಟದ ಕಿಚ್ಚಿಗೆ ಜನನಾಯಕನ್ ಎತ್ತಂಗಡಿ ಆಗ್ತಾ ಇದೆ ಇದೀಗ ಎಲ್ಲಾ ಕಡೆಯಿಂದಲೂ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ, ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಫ್ಲೆಕ್ಸ್ಗಳನ್ನ ಕಿತ್ತು ಬಿಸಾಕ್ತಾ ಇದ್ದಾರೆ. ನೋಡಿ, ಒಂದ್ ಕಡೆನಲ್ಲಿ ಜನನಾಯಕನ್ ಸಿನಿಮಾಗೂ ಕೂಡ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಾವು ಸಿನಿಮಾವನ್ನ ನೋಡಲ್ಲ ಅಂತ ಇಲ್ಲಿರುವಂತಹ ಕನ್ನಡಿಗರು ಕೂಡ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆನಲ್ಲಿ ಕರ್ನಾಟಕ ಸರ್ಕಾರ ಕೆಲವೊಂದಷ್ಟು ರೀತಿಯಾದಂತಹ ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡಿದೆ. ಒಂದ್ ಕಡೆನಲ್ಲಿ ಸರ್ವಪಕ್ಷ ಸಭೆಯನ್ನ ಅದು ಕೂಡ ತುರ್ತಾಗಿ ಕರೆದಿರುವಂತದ್ದು ಯಾವಾಗ, ಭಾನುವಾರ. ಇದಕ್ಕಿಂತ ಮುಂಚಿತವಾಗಿ ಅಂದ್ರೆ CWMA ಏನೋ ಒಂದು ನಿರ್ಧಾರವನ್ನ, ಆದೇಶವನ್ನ ಹೊರಡಿಸ್ತು, ಅದಕ್ಕಿಂತ ಮುಂಚಿತವಾಗಿನೇ ಈ ಸರ್ವಪಕ್ಷ ಸಭೆಯನ್ನ ಕರೆದಿದ್ರೆ ಒಳಿತಾಗ್ತಾ ಇತ್ತು ಅಂತ ವಿಜಯೇಂದ್ರ ಅವರು ಮಾತನಾಡಿದ್ದನ್ನ ಕೂಡ ನಾವು ಕೇಳಿಸ್ಕೊಂಡ್ವಿ. ಮತ್ತೊಂದು ಕಡೆನಲ್ಲಿ ವಾಟಾಳ್ ನಾಗರಾಜ್ ಬೆಳಗ್ಗೆಯಿಂದಲೂ ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ, ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡ್ತಾರೆ. ಆ ಚರ್ಚೆಯಲ್ಲಿ ತಿಳಿಸಿರುವಂತದ್ದು ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನ ಕೂಡ ಕೊಡ್ಲಾಗಿದೆ. ಆ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲೋ ಒಂದ್ ಕಡೆ ಅನುಕೂಲವನ್ನ ಮಾಡಿಕೊಡ್ಲಾಗುತ್ತೆ. ಆದ್ರೆ ಮಿಕ್ಕಿದ್ದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. 80ಕ್ಕೂ ಹೆಚ್ಚು ಸಂಘಟನೆಗಳು ಈ ಒಂದು ಸಂದರ್ಭದಲ್ಲಿ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಇನ್ನು ನಮ್ಮ ಸರ್ಕಾರ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗುತ್ತೆ, ಅಲ್ಲಿ ಅಪೀಲ್ ಅನ್ನ ಸಲ್ಲಿಸಿ ತಡೆಯಾಜ್ಞೆಯನ್ನ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಏನಾಗುತ್ತೆ, ನೆಕ್ಸ್ಟ್ ಏನೆಲ್ಲ ಆಗಬಹುದು, ಕಾನೂನು ಹೋರಾಟವನ್ನ ಮಾಡೋದಕ್ಕೆ ನಮ್ಮ ಸರ್ಕಾರದ ನಿಲುವೇನು ಅನ್ನೋದನ್ನ ಕಾದು ನೋಡೋಣ.